ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಇಂದು ನಾವು ನೋಡ್ತಾ ಇರುವಂತಹ ಚಲನಚಿತ್ರ ರಿವೋಲ್ಟ್ ಅಂತ ಮನುಷ್ಯನಿಗೂ ಮತ್ತು ಏಲಿಯನ್ಸ್ಗಳಿಗೂ ನಡೆದ ಯುದ್ಧದ ಬಗೆಗೆ ಚಿತ್ರಿತವಾಗಿರುವಂತಹ ಈ ಚಿತ್ರದ ಪ್ರಾರಂಭದಲ್ಲಿ ಎಲ್ಲ ಕಡೆಗಳಲ್ಲಿ ತುಂಬಾನೇ ಭಯಂಕರವಾದಂತಹ ಫೈಟಿಂಗ್ ನಡೀತಾ ಇರುತ್ತೆ. ಸಾಕಷ್ಟು US ಆರ್ಮಿಯ ಜನ ಅಲ್ಲಿರ್ತಾರೆ. ಅವರು ಅಲ್ಲಿಯ ಜನರನ್ನ ರಕ್ಷಣೆ ಮಾಡ್ತಿರ್ತಾರೆ. ಎಲ್ಲಿ ನೋಡಿದ್ರು ಹೆಲಿಕಾಪ್ಟರ್ಗಳು ಧ್ವಂಸ ಆಗ್ತಾ ಇರುತ್ತೆ. ಸೊ ಸೈನಿಕರು ಕೂಡ ವಿಪರೀತ ರೀತಿಯಲ್ಲಿ ವಿಚಿತ್ರ ರೀತಿಯಲ್ಲಿ ಸಾಯ್ತಾ ಇರ್ತಾರೆ. ಒಂದು ರೀತಿ ರಕ್ತ ಅಥವಾ ಯಾವುದೇ ಏನು ಚಿಹ್ನೆಗಳೇ ಕಾಣಲ್ಲ, ಆದ್ರೂ ಸಾಯ್ತಾ ಇರ್ತಾರೆ. ಯಾಕಂದ್ರೆ ಆ ಏಲಿಯನ್ಸ್ಗಳಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದನ್ನೆಲ್ಲ ಒಬ್ಬ ವ್ಯಕ್ತಿ ಅಲ್ಲಿಯ ಆ ಸೈನ್ಯದ ಕಮಾಂಡರ್ ನೋಡ್ತಿರ್ತಾನೆ. ಸಡನ್ ಆಗಿ ಅವನಿಗೆ ಎಚ್ಚರ ತಪ್ಪುತ್ತೆ. ನೆಕ್ಸ್ಟ್ ಅವನಿಗೆ ಎಚ್ಚರ ಆದಾಗ ಒಂದು ಜೈಲಿನಲ್ಲಿ ಅವನು ಬಂದಿಯಾಗಿರ್ತಾನೆ. ಅವನಿಗೆ ಏನ್ ನಡೀತಿದೆ, ಏನ್ ಆಗ್ತಿದೆ ಅನ್ನೋದೇ ಗೊತ್ತಿರಲ್ಲ. ಸೊ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಾನೆ. ತಾನು ಎಲ್ಲಿದ್ದೀನಿ, ತನ್ನ ಹಳೆಯ ನೆನಪನ್ನ ಮೆಲುಕು ಹಾಕೊಳ್ಳಿಕ್ಕೆ ನೋಡ್ತಾನೆ. ಬಟ್ ಯಾವುದೇ ನೆನಪುಗಳು ಅವನಿಗೆ ಬರಲ್ಲ. ಜೋರಾಗಿ ಕಿರಿಚ್ತಾನೆ. ಸೊ ಇದನ್ನ ಕಿರಿಚ್ತಾ ಇದ್ದದನ್ನ ಕೇಳಿ ಪಕ್ಕದ ಕೋಣೆಯಲ್ಲಿರುವಂತಹ ಇನ್ನೊಂದು ಹೆಂಗಸು ಇವನಿಗೆ ಹೇಳ್ತಾರೆ, ನೀನು ಕಿರ್ಚಬೇಡ, ಇದೇ ತರ ನೀನು ಕಿರ್ಚಿದ್ರೆ ಇಲ್ಲಿಯ ಜನ ಬಂದು ನಮ್ಮನ್ನ ಸಾಯಿಸ್ತಾರೆ ಅಂತ. ಜೊತೆಗೆ ಅಲ್ಲೇ ಅವಳು ತನ್ನನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ತಾಳೆ. ನನ್ನ ಹೆಸರು ನಾಬಿಯಾ ಅಂತ. ಸೊ ಇಲ್ಲಿ ನಮ್ಮನ್ನ ಕೆಲವೊಂದಿಷ್ಟು ಗ್ಯಾಂಗ್ಸ್ಟರ್ಸ್ಗಳು ನಮ್ಮನ್ನ ಕೂಡ ಹಾಕಿದ್ದಾರೆ. ನೀನು ಹಾಗಾಗಿ ಯಾವುದೇ ರೀತಿಯಲ್ಲಿ ಕಿರ್ಚ್ಕೋಬೇಡ ಅಂತ. ಅವನು ಕಿರ್ಚ್ಕೊಳ್ತಾನೆ ಇರ್ತಾನೆ. ಇನ್ನೊಂದು ಕಡೆಯಲ್ಲಿ ಹೇಳ್ತಾಳೆ, ಏಲಿಯನ್ಸ್ಗೂ ಹಾಗೂ ನಮ್ಮ ಈ ಪ್ರಾಂತ್ಯಕ್ಕೂ ಭಯಂಕರವಾದಂತಹ ಫೈಟಿಂಗ್ ನಡೀತಾ ಇದೆ. ಏಲಿಯನ್ಸ್ಗಳು ತುಂಬಾ ಸ್ಟ್ರಾಂಗ್ ಇದೆ. ಸೊ ಸಾಕಷ್ಟು ಸಾವಿರಾರು ಜನ ಇವಾಗ ಆಲ್ರೆಡಿ ಸತ್ತೋಗಿದ್ದಾರೆ ಅಂತ. ಇದೇ ಸಂದರ್ಭಕ್ಕೆ ಅಲ್ಲಿ ಆ ಗ್ಯಾಂಗ್ಸ್ಟರ್ಸ್ಗಳು ಅಲ್ಲಿಗೆ ಬರ್ತಾರೆ. ಬಂದು ಈ US ಮಿಲಿಟರಿಯ ಈ ವ್ಯಕ್ತಿಗಳ ಜೊತೆ ಏನೋ ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಅಥವಾ ಏನೋ ಒಂದು ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಅಂತ ಬಂದಿರ್ತಾರೆ. ಬಟ್ ಸಡನ್ ಆಗಿ ಇವರುಗಳು ಅವ್ರ ಮೇಲೆ ರೀ ಅಟ್ಯಾಕ್ ಅನ್ನು ಮಾಡಿ ಆ ಎಲ್ಲ ಗ್ಯಾಂಗ್ಸ್ಟರ್ಸ್ಗಳನ್ನ ಸಾಯಿಸ್ತಾರೆ. ಒಬ್ಬೊಬ್ಬರನ್ನಾಗೆ ಸಾಯಿಸ್ತಾರೆ. ಆ ವ್ಯಕ್ತಿಗೆ ತನ್ನ ಹೆಸರು ಕೂಡ ಮರ್ತು ಹೋಗಿರುತ್ತೆ. ಆ ಅಮೆರಿಕಾದ ಸೈನ್ಯಾಧಿಕಾರಿಯ ಹೆಸರು ಕೂಡ ಮರ್ತು ಹೋಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಆ ನಾಬಿಯಾ ಹತ್ರ ಕೆಟ್ಟದಾಗಿ ನಡ್ಕೊಳ್ಳಿಕ್ಕೆ ಬರ್ತಾರೆ. ಬಟ್ ಅವಳು ಕೂಡ ಒಂದು ಅಮೆರಿಕಾದ ಫೈಟರ್ ಆಗಿರ್ತಾಳೆ. ಸೊ ತಕ್ಷಣದಲ್ಲಿ ಅವ್ರನ್ನೆಲ್ಲರನ್ನೂ ಸಾಯಿಸಾಕ್ತಾಳೆ. ಗನ್ ಅನ್ನ ತಗೊಂಡು ಅವರನ್ನೆಲ್ಲ ಶೂಟ್ ಮಾಡಿ ಅವ್ರನ್ನೆಲ್ಲರನ್ನೂ ಸಾಯಿಸಿ ಅಲ್ಲಿಂದ ಹೊರಗಡೆ ತಪ್ಪಿಸ್ಕೊಂಡು ಬರ್ತಾರೆ. ಸೊ ಇನ್ನೊಂದು ಕಡೆಯಲ್ಲಿ ಈ ಸೈನ್ಯಾಧಿಕಾರಿ ಹೊರಗಡೆ ತಪ್ಪಿಸ್ಕೊಂಡ್ ಬರ್ತಾನೆ. ಅಲ್ಲಿ ಆ ಎಲ್ಲ ಗ್ಯಾಂಗ್ಸ್ಟರ್ಸ್ಗಳನ್ನ ಸಾಯಿಸ್ತಿರ್ತಾನೆ. ಕೊನೆಯಲ್ಲಿ ಆ ಗ್ಯಾಂಗ್ಸ್ಟರ್ಸ್ ಆ ತಂಡದ ನಾಯಕ ಇವನಿಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟು ಸಾಯಿಸ್ಲಿಕ್ಕೆ ಬರ್ತಾನೆ. ಬಟ್ ಇವನು ಅದನ್ನ ಹಿಡ್ಕೊಂಡು ಅವನಿಗೆ ಶಾಕ್ ಆಗುವ ರೀತಿಯಲ್ಲಿ ಮಾಡಿ ಅವನ್ನ ಸಾಯಿಸ್ತಾನೆ. ಒಂದು ಕಡೆಯಲ್ಲಿ ಅವನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಆ ಕರೆಂಟ್ ಶಾಕ್ ನನಗೆ ಹೊಡೆದಿಲ್ಲ ಅಂತ. ಬಟ್ ಅವನಿಗೆ ಅದಕ್ಕೆ ಯಾವುದಕ್ಕೂ ಉತ್ತರ ಗೊತ್ತಿರಲ್ಲ. ಹಾಗೆ ಅಲ್ಲೇ ಇರುವಂತಹ ಒಂದು ಜಾಗದಲ್ಲಿ ಅಡ್ಕೊಂತಾನೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಆ ಏಲಿಯನ್ಸ್ ನ ಶಿಪ್ಗಳು ಬರ್ತಾ ಇರುತ್ತೆ. ಬಟ್ ಇವನನ್ನ ನೋಡಿ ಇವನ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಅನ್ನ ಮಾಡದೇನೆ ಅದು ಹಾಗೆ ಹೋಗುತ್ತೆ. ಸೊ ತುಂಬಾನೇ ವಿಚಿತ್ರವಾದ ಆಕಾರದಲ್ಲಿರುತ್ತೆ. ಜೊತೆಗೆ ಮೋಸ್ಟ್ ಪವರ್ಫುಲ್ ಆಗಿರುತ್ತೆ. ಹೊಸ ರೀತಿಯ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡಿರುವಂತಹ ಏಲಿಯನ್ಸ್ಗಳು ಈ ಮನುಷ್ಯರನ್ನ ಸಾಯಿಸ್ತಾ ಇರುತ್ತೆ. ಇವನು ಹಾಗೆ ಅಲ್ಲೇ ಅಡ್ಕೊಂತಾನೆ. ಇವನಿಗೆ ಏನ್ ಮಾಡ್ಬೇಕು ಅಥವಾ ಏನು ಅಂತ ತೋಚ್ತಾ ಇರಲ್ಲ. ಯಾಕಂದ್ರೆ ಹಳೆಯ ನೆನಪುಗಳು ಯಾವುದೂ ಇರಲ್ಲ. ಸೊ ಜೊತೆಗೆ ತನ್ನನ್ನು ಹಾಕಿ ಆ ಏಲಿಯನ್ಸ್ ಸಾಯಿಸಿಲ್ಲ ಅನ್ನೋದು ಗೊತ್ತಾಗಲ್ಲ. ತಕ್ಷಣ ಮತ್ತೆ ಆ ನಾಬಿ ಇರುವಂತಹ ಜಾಗಕ್ಕೆ ಬರ್ತಾನೆ. ಅವಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಅವಳು ಅಷ್ಟರೊಳಗಡೆ ಅಲ್ಲಿರುವ ಎಲ್ಲರನ್ನ ಸಾಯಿಸಾಕಿರ್ತಾಳೆ. ತಕ್ಷಣ ಅವಳನ್ನ ಕರ್ಕೊಂಡು ಮುಂದೆ ಎಲ್ಲಿ ಹೋಗ್ಬೇಕು ಅಂತ ನೋಡ್ತಾರೆ. ಜೊತೆಗೆ ಹೆಸರನ್ನ ಒಂದು ಏನಿರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಅವನ ಶರ್ಟ್ ಅಲ್ಲಿ ಹರಿದ ಭಾಗದಲ್ಲಿ ಬೋ ಎನ್ನುವಂತಹ ಒಂದು ಶಬ್ದ ಕಾಣುತ್ತೆ. ಸೊ ಅವಳಂತಾಳೆ, ಇವತ್ತಿಂದ ನಿನ್ನ ಹೆಸರು ಬೋ ಅಂತಾನೆ. ಸೊ ನೀನು ಬೋ ಅಂತಾನೆ, ನಿನ್ನ ಹೆಸರನ್ನ ತಿಳ್ಕೊ ಅಂತ. ಸೊ ತಕ್ಷಣ ಅಲ್ಲಿರುವಂತಹ ಎಲ್ಲ ವೆಪನ್ಸ್ಗಳನ್ನ ಗನ್ಸ್ಗಳನ್ನೆಲ್ಲ ತಗೊಂಡು ಹೊಡ್ತಾರೆ. ಅವನಂತಾನೆ, ಬೋ ಅಂತಾನೆ, ನಾವು US ಮಿಲಿಟರಿ ಕ್ಯಾಂಪ್ ಇರುವಲ್ಲಿಗೆ ಹೋಗೋಣ ಅಂತ. ಬಟ್ ಅವಳಂತಾಳೆ, ಇಲ್ಲ, ಅಲ್ಲಿ ಇವಾಗ ಯಾರೂ ಬದುಕಿರಲ್ಲ. ಯಾಕಂದ್ರೆ ಏಲಿಯನ್ಸ್ಗಳು ಎಲ್ಲವನ್ನೂ ನಾಶಪಡಿಸಿರುತ್ತೆ ಅಂತ. ಆದ್ರೂ ಇವನು ಹೋಗ್ಬೇಕು ಅಂತಾನೆ ಒಂದು ಗಾಡಿಯನ್ನ ಅಲ್ಲೇ ರಿಪೇರಿ ಮಾಡ್ಕೊಳ್ತಾರೆ. ಹೊರಡ್ತಾರೆ. ಮತ್ತೆ ದಾರಿಯಲ್ಲಿ ಒಂದಿಷ್ಟು ಜನ ಗ್ಯಾಂಗ್ಸ್ಟರ್ಸ್ಗಳು ಇವರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಇವರ ಕಾರ್ ಕೂಡ ಹಾಳಾಗತ್ತೆ. ಸೊ ಇನ್ನೇನು ಇವರನ್ನ ಶೂಟ್ ಮಾಡಿ ಸಾಯಿಸ್ಲಿಕ್ಕೆ ಅಂತ ಇವರನ್ನೆಲ್ಲರನ್ನು ಬಂಧಿಸ್ತಾರೆ. ಸೊ ಯಾಕಂದ್ರೆ ಇವರು ಇದೇ ಸಂದರ್ಭಕ್ಕೆ ಅವರಿಗೆ ಬೇಕಾದ ಒಂದಿಷ್ಟು ಅನುಕೂಲತೆಯನ್ನು ತಗೊಳ್ಳಿಕ್ಕೋಸ್ಕರ ಈ ಪ್ರಯತ್ನವನ್ನ ನಡೆಸ್ತಾ ಇರ್ತಾರೆ. ಅವರಿಗೆ ಭಯ ಏನು ಅಂದ್ರೆ, ಅಮೆರಿಕಾದವರೇ, ಅಮೆರಿಕನ್ ಸೋಲ್ಜರ್ಸೇ ಈ ಏಲಿಯನ್ಸ್ಗಳನ್ನ ಕರೆಸಿದ್ದಾರೆ ಅಥವಾ ಇವರನ್ನ ಕಂಟ್ರೋಲ್ ಮಾಡ್ತಿರೋದು ಅವರೇನೆ ಅನ್ನುವಂತಹ ಒಂದು ಕಲ್ಪನೆಯಿಂದಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಬಂದಿರ್ತಾರೆ. ಬಟ್ ಇವನು ಅಮೆರಿಕನ್ ಮಿಲಿಟರಿಲಿ ತುಂಬಾನೇ ಟ್ರೈನ್ಡ್ ಆಗಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ತಕ್ಷಣದಲ್ಲಿ ಆ ಗನ್ ಅನ್ನ ಅವರಿಂದ ಕಸ್ಕೊಂಡು ಸೊ ಶೂಟ್ ಮಾಡಿ ಅಲ್ಲಿದ್ದವ್ರನ್ನ ಕೆಲವು ಜನರನ್ನ ಸಾಯಿಸ್ತಾನೆ. ಇನ್ನು ಉಳಿದವ್ರನ್ನ ಹೆದರ್ಸಿ ಇಲ್ಲಿಂದ ನಮ್ಮನ್ನು ಹೋಗ್ಲಿಕ್ಕೆ ಬಿಡಿ ಅಂತ ಹೇಳಿ ಸೊ ತಕ್ಷಣ ಅವ್ರದೇ ಗಾಡಿಯನ್ನ ತಗೊಂಡು ಅವ್ರದೇ ಅಲ್ಲಿರುವಂತಹ ಜೀಪ್ ಅನ್ನು ತಗೊಂಡು ಸೀದಾ ಆ ಕ್ಯಾಂಪ್ ಇರುವ ಕಡೆಗೆ ಹೊರಡ್ತಾರೆ. ಅಲ್ಲಿ ಏನಾದ್ರು ಒಂದು ರಕ್ಷಣೆ ಸಿಗ್ಬೋದು ಅಥವಾ ಏನು ಅಂತ ಗೊತ್ತಾಗ್ಬೋದು ಅಂತ. ದಾರಿಯಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಕ್ ವೈರ್ಗಳು ಇರೋದು ಕಾಣುತ್ತೆ. ಯಾಕಂದ್ರೆ ಏಲಿಯನ್ಸ್ಗಳು ದಾಟಿ ಬರದೇ ಇರಲಿ ಅಂತ ಮಾಡಿರ್ತಾರೆ. ಸೊ ಅದನ್ನೆಲ್ಲ ದಾಟ್ಕೊಂಡು ಇವರು ಮುಂದೆ ಬರ್ತಾ ಹೋಗ್ತಾರೆ. ಸೊ ಮತ್ತೆ ಅಲ್ಲಿ ಅದೇ ಸಂದರ್ಭಕ್ಕೆ ಒಂದು ಏಲಿಯನ್ಸ್ ಇವ್ರ ಗಾಡಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಇದನ್ನ ನೋಡ್ಕೊಂಡು ಇವರನ್ನ ಹಿಂಬಾಲಿಸುತ್ತೆ. ಆ ಏಲಿಯನ್ಸ್ಗಳು ಇವರನ್ನ ನೋಡ್ಕೊಂಡು ಒಡ್ಸ್ಕೊಂಡ್ ಬರುತ್ತೆ. ಸೊ ಅದೇ ಸಂದರ್ಭಕ್ಕೆ ಇವರ ಗಾಡಿ ಕೂಡ ಹಾಳಾಗತ್ತೆ.
ಸೊ ಅಲ್ಲಿ ಆ 2-3 ಏಲಿಯನ್ಸ್ಗಳು ಇವರನ್ನ ಸಾಯಿಸ್ಲಿಕ್ಕೆ ಅಥವಾ ಇವ್ರನ್ನ ನೋಡ್ಕೊಂಡು ಈ ಕಡೆಯಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ಯಾವುದೇ ಮೊಮೆಂಟ್ಸ್ ಕಂಡು ಆ ಏಲಿಯನ್ಸ್ ಶಿಪ್ಗಳು ಅಥವಾ ಏಲಿಯನ್ಸ್ಗಳು ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಬರ್ತಿರತ್ತೆ. ಇವರು ಇದನ್ನ ನೋಡ್ಕೊಂಡು ಇವ್ರನ್ನ ಇನ್ನೂ ಹಿಂಬಾಲಿಸ್ತಾ ಇರುತ್ತೆ. ಅಲ್ಲೇ ಬಂದು ಒಂದು ಕಡೆಯಲ್ಲಿ ಅವತ್ತುಕೊಂಡು ಕೂತ್ಕೋತಾರೆ. ಇನ್ನೊಂದು ಕಡೆಯಲ್ಲಿ ನೋಡಿದಾಗ ಒಂದು ತಂದೆ ಮತ್ತೆ ಮಗಳು ಕೂತಿರೋದು ಕಾಣುತ್ತೆ. ತಕ್ಷಣದಲ್ಲಿ ಆ ಏಲಿಯನ್ ಬಂದು ಆ ತಂದೆಯನ್ನ ಸಾಯಿಸಾಗತ್ತೆ. ಇದನ್ನ ನೋಡಿ ಇವರಿಗೆ ಮನಸ್ಸಿಗೆ ತುಂಬಾನೇ ನೋವಾಗುತ್ತೆ. ಅಟ್ಲೀಸ್ಟ್ ಆ ಮಗಳನ್ನಾರು ರಕ್ಷಿಸೋಣ ಅಂತ ಆ ಏಲಿಯನ್ಸ್ ಅನ್ನ ಈ ಕಡೆ ಬರ್ಲಿಕ್ಕೆ ಅಂತ ಶೂಟ್ ಮಾಡ್ತಾರೆ. ಅದು ಬಂದು ಇವರನ್ನ ನೋಡುತ್ತೆ. ಬಟ್ ಇವರಿಬ್ಬರನ್ನು ಅದೇನೋ ಸ್ಕ್ಯಾನ್ ಮಾಡಿದ ರೀತಿಯಲ್ಲಿ ಮಾಡುತ್ತೆ. ಬಟ್ ಇವರನ್ನ ಸಾಯಿಸ್ದೇನೆ ಹಾಗೆ ಹೋಗುತ್ತೆ. ಹೋಗಿ ಆ ಮಗುವನ್ನು ಕೊಂದಾಕ್ಬಿಡುತ್ತೆ. ಸೊ ಇವರಿಗೆ ಏನೂ ಅರ್ಥ ಆಗ್ತಾ ಇರಲಿಲ್ಲ, ಯಾಕೆ ಆ ಏಲಿಯನ್ ಶಿಪ್ ಅಥವಾ ಏಲಿಯನ್ನು ನಮ್ಮನ್ನ ಸಾಯಿಸ್ತಾ ಇಲ್ಲ ಅಂತ ಗೊತ್ತಾಗದೇ ಇದ್ರು ಇವರು ನಿಧಾನವಾಗಿ ಹೊಡ್ತಾರೆ. ಅಲ್ಲಿ ಏನೋ ಒಂದು ರೇಡಿಯೋದ ಸೌಂಡ್ ರೀತಿಯಲ್ಲಿ ಬರ್ತಾ ಇರುತ್ತೆ. ಸೊ ಆ ರೇಡಿಯೋದ ಸೌಂಡಿನ ಆಧಾರದಲ್ಲಿ ಹೋಗ್ತಾರೆ. ನೋಡಿದ್ರೆ ಅದೊಂದು ಟ್ರ್ಯಾಪ್ ಆಗಿರುತ್ತೆ. ಅಲ್ಲಿ ಮತ್ತೊಂದಿಷ್ಟು ಜನ ಗ್ಯಾಂಗ್ಸ್ಟರ್ಸ್ಗಳು ಇವರನ್ನ ಬಂಧಿಸ್ತಾರೆ. ಬಂಧಿಸಿ ಇವರಲ್ಲಿ ಇರುವಂತಹ ವೆಪನ್ಸ್ ಎಲ್ಲ ತಗೊಂಡು ಇವರನ್ನ ಒಂದೊಂದು ಜಾಗದಲ್ಲಿ ಕಟ್ಟಾಕ್ತಾರೆ. ತಕ್ಷಣದಲ್ಲಿ ಅಲ್ಲಿ ಮತ್ತೆ ಆ ಏಲಿಯನ್ಸ್ ಬರುತ್ತೆ. ಇವರು ಎಲ್ಲ ವೆಪನ್ಸ್ಗಳಿಂದ ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. 1-2 ಏಲಿಯನ್ಸ್ಗಳನ್ನ ನಾಶವನ್ನು ಕೂಡ ಮಾಡ್ತಾರೆ. ಬಟ್ ಆ ಏಲಿಯನ್ಸ್ಗಳು ತುಂಬಾ ಪವರ್ಫುಲ್ ಆಗಿರೋದ್ರಿಂದ ಮನುಷ್ಯನ ಈ ಯಾವ ಹೋರಾಟನೂ ಅಲ್ಲಿ ಸಕ್ಸಸ್ ಆಗ್ತಾ ಇರಲ್ಲ. ಸೊ ಒಂದಿಷ್ಟು ಏಲಿಯನ್ಸ್ ಅನ್ನ ಸಾಯಿಸಿದ್ರು ತಕ್ಷಣದಲ್ಲಿ ಮತ್ತೊಂದಿಷ್ಟು ಏಲಿಯನ್ಸ್ಗಳು ಬಂದು ಮನುಷ್ಯನ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇರುತ್ತೆ. ಸೊ ಇದೇ ಗೊಂದಲ ಅಥವಾ ಈ ಒಂದು ಫೈಟ್ ನಡೀತಾ ಇರುವ ಸಂದರ್ಭದಲ್ಲೇನೆ ಇವರಿಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಿಧಾನವಾಗಿ ಅವರ ಆ ಕೈಗೆ ಕಟ್ಟಿರುವುದನ್ನೆಲ್ಲ ಕಳಿಸ್ಕೊಂಡು ತಕ್ಷಣ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಡ್ತಾರೆ. ಇನ್ನೊಂದು ಕಡೆಯಲ್ಲಿ ಆ ಗ್ಯಾಂಗ್ಸ್ಟರ್ಸ್ ಇವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾನೆ ಇರ್ತಾರೆ. ಸೊ ಇದೇ ಒಂದು ಸರಿಯಾದ ಸಂದರ್ಭ ಅಂತ ಅನ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಹೊರಡ್ತಾರೆ. ಅವರಿಗೆ ಆ US ಕ್ಯಾಂಪ್ಗೆ ಹೋಗ್ಬೇಕು ಅನ್ನೋದೊಂದು ಪ್ಲಾನ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೊರಟಿರ್ತಾರೆ. ಇನ್ನೊಂದು ಗಾಡಿಯನ್ನ ತಗೊಂಡು ಅಲ್ಲೇ ಮನೆಯಲ್ಲಿರುವಂತಹ ಒಂದು ಹಳೆಯ ಕಾರನ್ನ ತಗೊಂಡು ಮತ್ತೆ ಅವರು ಆ ಜಾಗದ ಕಡೆಗೆ ಹೊರಡ್ತಾರೆ. ದಾರಿಯಲ್ಲಿ ಹೋಗುವಾಗ ಅಲ್ಲೊಂದು ಏಲಿಯನ್ನ ಸತ್ತಿರೋದು ಕಾಣುತ್ತೆ. ಸೊ ಅದನ್ನು ಸೂಕ್ಷ್ಮ ಗಮನಿಸ್ತಿರುವಾಗ ಹಿಂತಿರುಗಿ ನೋಡ್ತಾರೆ. ಸಾವಿರಾರು ಏಲಿಯನ್ಸ್ಗಳು ಇವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಿರೋದು ಕಾಣುತ್ತೆ. ಸೊ ಇವನ್ನ ನೋಡಿ ಭಯಪಟ್ಟಂತಹ ಅವರು ತಕ್ಷಣ ಅಲ್ಲಿಂದ ಆ ಗಾಡಿಯನ್ನು ತಗೊಂಡು ಹೊರಡ್ತಾರೆ. ಹಿಂದ್ಗಡೆಯಿಂದ ಸಾವಿರಾರು ಏಲಿಯನ್ಸ್ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಇರುತ್ತೆ. ಸೊ ಇವರು ಅದರಿಂದ ಎಲ್ಲದನ್ನ ತಪ್ಪಿಸ್ಕೊಂಡು ಹೋಗಿ ಒಂದು ಬೇಸ್ಮೆಂಟ್ ಅಲ್ಲಿ ಅಡಿಗೆ ಕೂತ್ಕೊಳ್ತಾರೆ. ಸೊ ಅಲ್ಲಿಂದ ರಕ್ಷಣೆ ಸಿಗಲಿ ಅಥವಾ ಏಲಿಯನ್ಸ್ ಇಂದ ಬಚಾವಾಗ್ಲಿಕ್ಕೆ ಅಂತ. ಬಟ್ ನೋಡ್ತಾ ಇದ್ದಂಗೆ ಆ ಏಲಿಯನ್ಸ್ ನ ಮದರ್ ಶಿಪ್ ಬರುತ್ತೆ. ಅದು ಬಂದು ಆ ಭೂಮಿಯಿಂದ ಇವರಿದ್ದಂತಹ ಮನೆಯಿಂದ ನಿಧಾನವಾಗಿ ಆ ನಾವಿಯಾನನ್ನ ತನ್ನ ಕಡೆಗೆ ಎಳ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ತುಂಬಾ ಪ್ರಯತ್ನ ಪಡ್ತಾನೆ. ಬಟ್ ಆದ್ರೂ ಅವಳನ್ನ ರಕ್ಷಣೆ ಮಾಡ್ಲಿಕ್ಕೆ ಅವನಿಂದ ಸಾಧ್ಯ ಆಗಲ್ಲ. ಸೊ ಅವಳನ್ನ ಆ ಮದರ್ ಶಿಪ್ ತಗೊಂಡು ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಇವನು ಎಚ್ಚರ ತಪ್ಪಿ ಬೀಳ್ತಾನೆ. ಸೊ ಎಚ್ಚರ ತಪ್ಪಿ ಬಿದ್ದಾಗ ಸಾಕಷ್ಟು ಹೊತ್ತಿನವರೆಗೆ ಅವನಿಗೆ ಯಾವುದೇ ರೀತಿ ಎಚ್ಚರ ಆಗಲ್ಲ. ಜೊತೆಗೆ ಕಾಲಿಗೆ ಅವನಿಗೆ ವಿಪರೀತವಾದ ಏಟಾಗಿರುತ್ತೆ. ಸೊ ಹೇಗೋ ಸುಧಾರಿಸ್ಕೊಂಡು ಹೇಗೋ ಒಂದು ಬಟ್ಟೆಯನ್ನು ಕಟ್ಕೊಂಡು ನಿಧಾನವಾಗಿ ಹೊರಡ್ತಾನೆ. ಸೊ ಹೊರಟು ಅಲ್ಲಿರುವಂತಹ ಹಳೆ ಜಾಗ ಅಥವಾ ಅವನ ಆ ಮಿಲಿಟರಿಯ ಕ್ಯಾಂಪ್ಗೆ ಬರ್ತಾನೆ. ಕ್ಯಾಂಪ್ಗೆ ಬಂದು ನೋಡಿದ್ರೆ ಅಲ್ಲಿ ಯಾರೂ ಬದುಕಿರಲ್ಲ. ಜೊತೆಗೆ ಅಲ್ಲಿಯ ಸಂಪೂರ್ಣ ಜಾಗ ನಾಶ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಕೆಲವು ಗ್ಯಾಂಗ್ಸ್ಟರ್ಸ್ಗಳು ಅಲ್ಲಿ ಒಂದು ಬೇಸ್ಮೆಂಟ್ ಅಲ್ಲಿ ತಮ್ಮ ಜೀವನವನ್ನ ಅಥವಾ ಅಲ್ಲಿಯ ನೆಕ್ಸ್ಟ್ ಪ್ಲಾನ್ ಅನ್ನು ಮಾಡ್ತಾ ಇರ್ತಾರೆ. ಸೊ ನಿಧಾನವಾಗಿ ಇವನನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ವಿಪರೀತವಾಗಿ ಕಾಲಿಗೆ ಏಟಾಗಿರುತ್ತೆ. ಅವನಿಗೆಲ್ಲ ಟ್ರೀಟ್ಮೆಂಟ್ ಅನ್ನು ಕೂಡ ಮಾಡ್ತಾರೆ. ಸೊ ನಿಧಾನವಾಗಿ ಆ ಎಲ್ಲ ಜನರು ಏನು ಬೇಸ್ಮೆಂಟ್ ಅಲ್ಲಿ ಒಂದು ಜೀವನ ಕಟ್ಕೊಂಡಿದಾರೋ ಆ ಜಾಗಕ್ಕೆ ಇವನು ಹೋಗ್ತಾನೆ. ಏಲಿಯನ್ಸ್ ಮಾತ್ರ ಇವನನ್ನ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಅನ್ನ ಮಾಡದೇನೆ ಜಸ್ಟ್ ಸ್ಕ್ಯಾನ್ ಮಾಡಿ ಹೋಗ್ತಾ ಇರುತ್ತೆ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದು ಅವನಿಗೆ ಗೊತ್ತಿರಲ್ಲ. ವಿಪರೀತವಾಗಿ ಏಟ್ ಕೂಡ ಆಗಿರೋದ್ರಿಂದ ವಿಪರೀತವಾದ ಸುಸ್ತಾಗಿರುತ್ತೆ. ಜೊತೆಗೆ ಇದೇ ಸಂದರ್ಭಕ್ಕೆ ಅವನ ಹಳೆಯ ನೆನಪುಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವನು ಫೈಟ್ ಮಾಡ್ತಾ ಇದ್ದಿದ್ದು, ಆ ಏಲಿಯನ್ಸ್ ಇಂದ ಬ್ಲಾಸ್ಟ್ ಆಗಿದ್ದು, ಆ ಬ್ಲಾಸ್ಟ್ ಇಂದಾಗಿ ತನಗೆ ಎಚ್ಚರ ತಪ್ಪಿದ್ದೆಲ್ಲ ನೆನಪಾಗ್ತಿರುತ್ತೆ. ಅಲ್ಲಿ ಆ ಬೇಸ್ಮೆಂಟ್ ನಲ್ಲಿರುವ ಜನರ ಹತ್ರ ಮಾತಾಡ್ತಾ ಇದ್ದಾಗ ಹೇಳ್ತಾನೆ, ಸೊ ನಾವಿಲ್ಲಿ ಏಲಿಯನ್ಸ್ ಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೇಕಾಗಿರುವಂತಹ ವಿಶಿಷ್ಟವಾದಂತಹ ವೆಪನ್ಸ್ ಗಳನ್ನ ರೆಡಿ ಮಾಡ್ತಾ ಇದೀವಿ. ಜೊತೆಗೆ ಒಂದು ದೊಡ್ಡ ವೆಪನ್ ಅನ್ನ ರೆಡಿ ಮಾಡಿದೀವಿ. ಇದರಿಂದ ಆ ಮದರ್ ಶಿಪ್ ಅನ್ನ ನಾವು ಡೆಮಾಲಿಷ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಎಲ್ಲ ಏಲಿಯನ್ಸ್ ಗಳು ಸತ್ತೋಗುತ್ತೆ. ಅದಕ್ಕೋಸ್ಕರ ಈ ಪ್ರಯೋಗವನ್ನ ಇಲ್ಲಿ ಮಾಡ್ತಾ ಇದೀವಿ. ಜೊತೆಗೆ ಇಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾ ಇದೀವಿ. ನಾವು ಹೊರ ಜಗತ್ತಿಗೆ ಅಥವಾ ಈ ಕ್ಯಾಂಪ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಇದೇ ಸಂದರ್ಭಕ್ಕೆ ಎಲ್ಲ ಏಲಿಯನ್ಸ್ಗಳು ಈ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡ್ಲಿಕ್ಕೋಸ್ಕರ ಬರ್ತಿರೋದು ಕಾಣುತ್ತೆ. ಅವಾಗ ಈ ಬೋನಿಗೆ ಒಂದು ರೀತಿಯ ಭಯ ಅನ್ಸುತ್ತೆ. ತಾನು ಎಲ್ಲಿ ಹೋದ್ರು ಈ ಏಲಿಯನ್ಸ್ಗಳು ಹೇಗೆ ನನ್ನನ್ನು ಹೊಡ್ಕೊಂಡ್ ಬರ್ತಾ ಇದೆ. ಜೊತೆಗೆ ನಿಧಾನವಾಗಿ ಅವನಿಗೆ ಹಳೆಯ ನೆನಪುಗಳು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದೇ ಸಂದರ್ಭಕ್ಕೆ ಆ ಬೇಸ್ ಕ್ಯಾಂಪ್ ನ ಕಡೆಗೆ ಸಾಕಷ್ಟು ಏಲಿಯನ್ಸ್ಗಳು ಬರ್ತಾ ಇರುತ್ತೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಆ ಫೋಟೋಗಳನ್ನ ನೋಡ್ತಾನೆ. ಆ ಫೋಟೋಗಳನ್ನ ನೋಡ್ತಾನೆ. ಅಲ್ಲಿ ಏಲಿಯನ್ಸ್ ಗಳಿರೋದು ಮನುಷ್ಯನನ್ನ ಹಿಡ್ಕೊಂಡ ರೀತಿಯಲ್ಲಿ. ಅವನಿಗೆ ಆವಾಗ ಒಂದಿಷ್ಟು ಹಳೆಯ ನೆನಪುಗಳು ಗೊತ್ತಾಗತ್ತೆ. ಸೊ ಆಕ್ಚುಲಿ ಇವರು ಫೈಟ್ ಮಾಡ್ಲಿಕ್ಕೆ ಹೋದಾಗ ಉಳಿದವರನ್ನೆಲ್ಲ ಸಾಯಿಸಿದಂತಹ ಏಲಿಯನ್ನು ಇವನನ್ನು ಮಾತ್ರ ಸಾಯಿಸದೆ ಇವನ ದೇಹದ ಒಳಗೆ ಒಂದು ಚಿಪ್ ಅನ್ನ ಅಳವಡಿಸಿಕ್ಕೆ ಹೋಗಿರುತ್ತೆ. ಆ ಚಿಪ್ನ ಆಧಾರದಿಂದಾಗಿ ಎಲ್ಲೇ ಹೋದ್ರು ಅವನು ಎಲ್ಲಿ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದು ಆ ಏಲಿಯನ್ಸ್ ಗಳಿಗೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇವನನ್ನ ಸಾಯಿಸ್ದೇನೆ
ಅವು ಹಾಗೆ ಬಿಟ್ಟು ಹೋಗಿರುತ್ತೆ. ಜೊತೆಗೆ ಇವನು ಸಿಕ್ಕಾಗದು ಸಾಯಿಸದೆ ಇರೋದಕ್ಕೆ ಇದೇ ಕಾರಣ ಆಗಿರುತ್ತೆ. ಯಾಕಂದ್ರೆ ಇವನು ಜನರು ಎಲ್ಲೆಲ್ಲಿದ್ದಾನೆ ಅಲ್ಲಲ್ಲಿ ಹೋದಾಗ ಇವನನ್ನ ಟ್ರ್ಯಾಕ್ ಮಾಡಲು ಹೋಗಿ ಸಾಯಿಸ್ಲಿಕ್ಕೆ ಅನುಕೂಲ ಆಗಲಿ ಅಂತ. ಸೊ ಇದು ಇವನಿಗೆ ಅರ್ಥ ಆಗುತ್ತೆ. ಸೊ ಈ ವಿಷಯವನ್ನು ಹೇಳ್ತಾನೆ, ಆ ಏಲಿಯನ್ಸ್ಗಳು ನನ್ನ ಒಳಗಡೆ ಚಿಪ್ ಅನ್ನು ಇಟ್ಟಿದೆ, ಹಾಗಾಗಿ ನಾನು ಎಲ್ಲಿ ಹೋದ್ರೂ ಗೊತ್ತಾಗುತ್ತೆ, ಈ ಕ್ಯಾಂಪ್ ಇರೋದು ಗೊತ್ತಾಗಿರೋದು ಇದೇ ಕಾರಣದಿಂದಾಗಿ ಅಂತ. ಇದನ್ನು ಕೇಳಿದಂತಹ ಅಲ್ಲಿಯ ಜನ ಇವನನ್ನ ತಕ್ಷಣದಲ್ಲಿ ಸಾಯಿಸ್ಲಿಕ್ಕೆ ಅಂತ ಹೊರಡ್ತಾರೆ. ಬಟ್ ಅವಾಗ ಅವನು ಅಂತಾನೆ, ಇಲ್ಲ, ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ ನೀವೇನು ಇವಾಗ ಮಾಡಿದಿರಲ್ಲ ದೊಡ್ಡ ಪ್ರಮಾಣದ ವೆಪನ್ನು, ಇದರಿಂದಾಗಿ ಅದ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನಾನಿರೋ ಜಾಗಕ್ಕೇನೆ ಆ ಮದರ್ ಶಿಪ್ ಅನ್ನು ನಾನು ಕರೆಸ್ತೀನಿ. ಯಾಕಂದ್ರೆ ಎಲ್ಲಿದ್ದೀನೋ ಅಲ್ಲಿಗೆ ಆ ಶಿಪ್ಗಳು, ಆ ಏಲಿಯನ್ಸ್ಗಳು ಎಲ್ಲವೂ ಬರುತ್ತೆ. ಸೊ ನೀವು ಆವಾಗ ಅದನ್ನ ಅಟ್ಯಾಕ್ ಮಾಡಿ ಅದನ್ನ ಸಾಯಿಸ್ಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಅಲ್ಲಿರುವ ಜನಕ್ಕೆ ತಿಳಿಸ್ತಾನೆ ಬೋ. ಸೊ ಈ ಜನ ಈ ಪ್ಲಾನ್ ಅನ್ನು ಕೂಡ ಒಪ್ಕೋತಾರೆ. ಯಾಕಂದ್ರೆ ಅವ್ರಿಗಿರುವ ಏಕೈಕ ಆಪ್ಷನ್ ಕೂಡ ಅದೇ ಆಗಿರುತ್ತೆ, ಬೇರೆ ಯಾವುದೇ ರೀತಿ ಆಪ್ಷನ್ಸ್ ಇರಲ್ಲ. ತಕ್ಷಣದಲ್ಲಿ ಆ ದೊಡ್ಡ ಪ್ರಮಾಣದಲ್ಲಿ ಇವರು ಮಾಡಿರುವಂತಹ ಮಷಿನ್ ಅನ್ನು ತಗೊಂಡು ಹೊರಡ್ತಾರೆ. ಸಾಕಷ್ಟು ಏಲಿಯನ್ಸ್ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಜನರನ್ನ ಏಲಿಯನ್ಸ್ ಅಲ್ಲಿ ಕೂಡ ಹಾಕೊಂಡಿರುತ್ತೆ, ಬೆದರಿಸ್ಕೊಂಡಿರುತ್ತೆ. ಇವರು ತಗೊಂಡು ಹೋಗ್ತಿರುವಾಗ ಇವ್ರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಆ ಏಲಿಯನ್ಸ್ ಬರುತ್ತೆ. ಸಾಕಷ್ಟು ಜನರನ್ನ ಇಲ್ಲಿ ಸಾಯಿಸ್ ಕೂಡ ಹಾಕತ್ತೆ. ಆದ್ರೂ ಇವರು ಆ ವೆಪನ್ಸ್ ಅನ್ನ ತಗೊಂಡು ಮುಂದೆ ಹೋಗ್ತಾನೆ ಇರ್ತಾರೆ, ಬೇರೆ ಆಪ್ಷನ್ ಇರಲ್ಲ. ಅಲ್ಲೇ ಇರುವಂತಹ ಒಬ್ಬ ಹೆಣ್ಮಗಳಿಗೆ ವಿಪರೀತ ಗಾಯ ಆಗುತ್ತೆ. ಅವಳಂತ, ನೀವು ಮುಂದೆ ಹೊರಡಿ, ನಾನು ಈ ಏಲಿಯನ್ಸ್ಗಳನ್ನ ಫೇಸ್ ಮಾಡ್ತೀನಿ ಅಂತ. ಇನ್ನೊಂದು ಕಡೆಯಲ್ಲಿ ಆ ಜನರಿರುವಂತಹ ಜಾಗದಲ್ಲಿ ಆ ಏಲಿಯನ್ಸ್ಗಳಿರೋದು, ಅವರಿಂದನೂ ಅವರನ್ನ ದೂರ ಮಾಡಬೇಕಾಗಿರುತ್ತೆ. ಅವಳು, ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ಕೈಯಲ್ಲಿ ಒಂದು ಬಾಂಬ್ ಇರುತ್ತೆ. ಆ ಬಾಂಬ್ನಿಂದಾಗಿ ಬಾಂಬನ್ನ ಬ್ಲಾಸ್ಟ್ ಮಾಡ್ತಾಳೆ. ಇದರಿಂದಾಗಿ ಅವಳು ಸಾಯ್ತಾಳೆ, ಜೊತೆಗೆ ಸಾಕಷ್ಟು ಏಲಿಯನ್ಸ್ಗಳನ್ನು ಸಾಯಿಸಾಕ್ತಾಳೆ. ಸೊ ಹೀಗೆ ಅವಳು ಒಂದು ಧೀರವಾದಂತಹ ಒಂದು ನಡೆಯಿಂದಾಗಿ ಸಾಕಷ್ಟು ಇನ್ನೂ ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಇವರು ಆ ಮಷಿನ್ ಅನ್ನ ತಗೊಂಡು ಅಥವಾ ಆ ವೆಪನ್ಸ್ ಅನ್ನು ತಗೊಂಡು ಹೋಗ್ತಾನೆ ಇರ್ತಾರೆ. ಅವರು ಆ ಜಾಗಕ್ಕೆ ಬರ್ತಾರೆ. ಆ ಏಲಿಯನ್ಸ್ಗಳೆಲ್ಲ ಜನರನ್ನ ಕೂಡ ಇಟ್ಟುಕೊಂಡಿರುವಂತಹ ಜಾಗಕ್ಕೆ ಬರ್ತಾರೆ. ಸೊ ತಕ್ಷಣ ಅಲ್ಲಿ ಆ ಜನರನ್ನ ಬೇರೆ ಅಥವಾ ಏಲಿಯನ್ಸ್ ಅನ್ನ ಬೇರೆ ಬೇರೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಶೂಟ್ ಅಥವಾ ಅದನ್ನ ಡೆಮಾಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ತಕ್ಷಣದಲ್ಲಿ ಅದಕ್ಕೊಂದು ಬಾಂಬನ್ನ ಎಸಿತಾರೆ ಆ ಏಲಿಯನ್ಸ್ಗೆ. ಅದರ ಇದು ಈ ಕಡೆ ತಿರುಗತ್ತೆ, ಇವರ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಅದು ಬರುತ್ತೆ. ಸಾಕಷ್ಟು ಫೈರಿಂಗ್ ಅನ್ನ ಆ ಏಲಿಯನ್ಸ್ ಸ್ಟಾರ್ಟ್ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ಆ ಮಷಿನ್ಗೂ ತೊಂದರೆ ಉಂಟಾಗತ್ತೆ. ಇವರು ಕಂಡಿರೋದಂತಹ ವೆಪನ್ನೂ ಹಾಳಾಗೋಗುತ್ತೆ. ಅದು ಕರೆಂಟ್ ಅಥವಾ ಎಲೆಕ್ಟ್ರಿಸಿಟಿ ಪವರ್ ಇಂದ ಮಾತ್ರ ಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಆ ಇಡೀ ಪ್ರಾಂತ್ಯದಲ್ಲೆಲ್ಲೂ ಕರೆಂಟ್ ಇರಲ್ಲ. ಈ ಸಂದರ್ಭದಲ್ಲಿ ಬೋನಿಗೆ ಒಂದು ವಿಷಯ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದ್ರೆ ಇವನಿಗೆ ಅದು ಹಳೆಯ ನೆನಪಾಗುತ್ತೆ. ತಾನು ಅಲ್ಲಿ ಅವಾಗ ಗ್ಯಾಂಗ್ಸ್ಟರ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ತನಗೆ ಕರೆಂಟ್ ಶಾಕ್ ಹೊಡೆದೇ ಇರೋದು ಅವನಿಗೆ ನೆನಪಾಗುತ್ತೆ. ಸೊ ನಾನು ಟ್ರಾನ್ಸ್ಲೇಟರ್ ತರ ಅಥವಾ ಕರೆಂಟ್ ಅನ್ನ ನಾನು ಪಾಸ್ ಮಾಡ್ಲಿಕ್ಕೆ ನನ್ನ ಹತ್ರ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಅಲ್ಲೇ ಸತ್ತು ಬಿದ್ದಂತಹ ಒಂದು ಏಲಿಯನ್ ಬಿದ್ದಿರತ್ತೆ. ಆ ಏಲಿಯನ್ ಇಂದಾಗಿ ವಿಪರೀತ ನೋವು, ವಿಪರೀತವಾದ ಕಷ್ಟ ಆದ್ರೂ ತಕ್ಷಣದಲ್ಲಿ ನಾನು ಸಂಪೂರ್ಣ ಏಲಿಯನ್ನ ಎಲೆಕ್ಟ್ರಿಸಿಟಿಯನ್ನ ಎಳ್ಕೊಂಡು ಈ ಹೊಸ ವೆಪನ್ಗೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಇದನ್ನ ಟ್ರಾನ್ಸ್ಫರ್ ಮಾಡಿದಾಗ ಅದು ಪವರ್ಫುಲ್ ಆಗಿ ಚಾರ್ಜ್ ಆಗುತ್ತೆ. ಸೊ ಅದರಿಂದ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಉಂಟಾಗುತ್ತೆ, ಒಂದು ವೇವ್ಸ್ ಕ್ರಿಯೇಟ್ ಆಗುತ್ತೆ. ಇದರಿಂದಾಗಿ ಆ ಮದರ್ ಶಿಪ್ ಡೆಮಾಲಿಷ್ ಆಗುತ್ತೆ. ಇಲ್ಲಿಗೆ ಸಂಪೂರ್ಣವಾಗಿ ಆ ಏಲಿಯನ್ಸ್ನ ಎಲ್ಲ ಏಲಿಯನ್ಸ್ಗಳು, ಆ ಮದರ್ ಶಿಪ್ ಇಂದ ಹಿಡಿದ ಎಲ್ಲ ಏಲಿಯನ್ಸ್ಗಳು ನಾಶವಾಗಿ ಹೋಗುತ್ತೆ. ಸೊ ಇದನ್ನ ಅವನು ಪಾಸ್ ಮಾಡಬೇಕಾದ್ರೆ ಆ ವಿಪರೀತವಾದ ಶಾಕ್ನಿಂದ ಅವನು ಎಚ್ಚರ ತಪ್ಪಿ ಬೀಳ್ತಾನೆ. ಕೊನೆಯಲ್ಲಿ ಅಲ್ಲಿರುವ ಎಲ್ಲರೂ ಸೇರಿ ಇವನ್ನ ಎತ್ಕೊಂಡು ಹೊರಡ್ತಾರೆ. ಈ ಒಂದು ಹ್ಯಾಪಿ ಎಂಡಿಂಗ್ನ ಜೊತೆ ಈ ಚಿತ್ರ ಮುಕ್ತಾಯ ಆಗತ್ತೆ. ಖಂಡಿತ ಚಿತ್ರವನ್ನ ನೋಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.